which of the following processor execute instruction or the data is processed. ಸೊ ಪ್ರೊಸೆಸರ್ ಸ್ಪೀಡ್ ಅಂತ ನೀವು ಹೇಳಬೇಕಾಗತ್ತೆ. ಇನ್ನು ಇದು ಟ್ರೂ ಆರ್ ಒನ್, ಅದು ಟಾಟಾಲಜಿಯಲ್ಲಿ ನಿಮಗೆ ಬರುತ್ತೆ. ಇಟ್ ಈಸ್ ಆಲ್ವೇಸ್ ಒನ್ ಅಂತ ಬರುತ್ತೆ. ನೆಕ್ಸ್ಟ್ ಗಿವನ್ ಬಿಲೋ ರೆಪ್ರೆಸೆಂಟ್ ವಿಚ್ ಗೇಟ್. ಸೊ ನೋಡ್ಕೊಳ್ಳಿ, ಔಟ್ಪುಟ್ ಆಫ್ ದಿ ಲಾಜಿಕ್ ಸರ್ಕ್ಯೂಟ್ ಗಿವನ್ ಬಿಲೋ ರೆಪ್ರೆಸೆಂಟ್ ಡ್ಯಾಶ್ ಗೇಟ್. ಸೊ ನಿಮಗೆ ಎ ಬಿ ಬರುತ್ತೆ. ಎ ಬಂದ ಕೂಡಲೇ ಇಲ್ಲಿ ಎರಡಕ್ಕೂ ಎ ಬಾರ್ ಬಿ ಬಾರ್ ಬರುತ್ತೆ. ಇಲ್ಲಿ ಎ ಬಾರ್ ಬಿ ಬಾರ್ ಮಾಡಿದ ಕೂಡಲೇ ಎ ಬಾರ್ ಡಾಟ್ ಬಿ ಬಾರ್ ಇಲ್ಲಿ ಬರಬೇಕಾದ್ರೆ ಏನಾಗುತ್ತೆ ನೋಡ್ಕೊಂಬಿಟ್ಟು ಆನ್ಸರ್ ಇದು ಬರುತ್ತೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟ್ಯಾಕ್ ಇಸೆ, ಇಲ್ಲಿ ಟೇಕ್ಸ್ ಪ್ಲೇಸ್ ಡಿಫ್ರೆಂಟ್ ಎಂಡ್. ಸ್ಟ್ಯಾಕ್ ಇನ್ಸ್ಟ್ರಕ್ಷನ್ ಟೇಕ್ಸ್ ಪ್ಲೇಸ್ ಡಿಫ್ರೆಂಟ್ ಎಂಡ್. ಸೊ ಸ್ಟ್ಯಾಕ್ ಇಸೆ ಲಾಸ್ಟ್ ಇನ್ ಫಸ್ಟ್ ಔಟ್. ಸರಿ, ಬಟ್ ಎ ಈಸ್ ಟ್ರೂ ಆಗಿದೆ, ಬಟ್ ಆರ್ ಈಸ್ ಫಾಲ್ಸ್ ಆಗುತ್ತೆ. ಸೊ ಈ ಥರ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಮತ್ತೆ ಎಂಟು ಅಕೌಂಟ್ ನಂಬರ್ ಅಂತಿದೆ. ಇದಕ್ಕೆ ಏನೂ ಇಲ್ಲ, ಪ್ರೈವೇಟ್ ಇಲ್ಲ, ಪಬ್ಲಿಕ್ ಇಲ್ಲ, ಪ್ರೊಟೆಕ್ಟೆಡ್ ಇಲ್ಲ. ಸೊ ನೀವೇನು ಹಾಕಬೇಕಾಗತ್ತೆ ಇಲ್ಲಿ ನೋಡ್ಕೊಳ್ಳಿ ಆನ್ಸರು. ಸೊ ನಿಮಗೆ ಇಲ್ಲಿ ಪಬ್ಲಿಕ್ಕಲ್ಲಿ ಕ್ಯಾರೆಕ್ಟರ್ ನೇಮ್ ಇದೆ, ಪ್ರೈವೇಟಲ್ಲಿದೆ, ಇಂಟಿಗಿಲ್ಲ. ಸೊ ಪ್ರೈವೇಟಲ್ಲಿ ಇಂಟ್ ಮತ್ತು ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ನೋಡಿ ಆನ್ಸರು, ಪ್ರೈವೇಟಲ್ಲಿ ಅಕೌಂಟ್ ನಂಬರು ಅಮೌಂಟ್ ಬರುತ್ತೆ. ಸೊ ನೇಮ್ ಈಸ್ ಪಬ್ಲಿಕಲ್ಲಿ ಬರ್ತವೆ, ಬಾಕಿದೆಲ್ಲ ಸರಿ ಇಲ್ಲ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟು ಫಂಕ್ಷನ್ ಓವರ್ಲೋಡಿಂಗ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಮೇಂಟೆನೆನ್ಸ್ ಈಸಿ, ಡಿಫಿಕಲ್ಟ್ ಟು ಕನ್ವರ್ಟ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ನೋಡ್ಕೊಳ್ಳಿ, ಇದರಲ್ಲಿ ಫಂಕ್ಷನ್ ಓವರ್ಲೋಡಿಂಗಲ್ಲಿ ಒಂದ್ಸಲಿ ತೆಗೆದು ಅದರಲ್ಲಿ ಯಾವುದು ಅಂತ ಇಲ್ಲಿ ನಾನು ಹೇಳೋಕ್ಕೆ ಹೋದರೆ ನೀವು ಓದಲ್ಲ. ಸೊ ಫಂಕ್ಷನ್ ಓವರ್ಲೋಡಿಂಗ್ ಒಂದ್ಸಲಿ ನೋಡ್ಕೊಂಬಿಟ್ಟು ಇದಕ್ಕೆ ಕರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ. ಫಾಲೋವಿಂಗ್ ಇಸ್ ಎ ಟೈಪ್ ಆಫ್ ಕನ್ಸ್ಟ್ರಕ್ಟರ್. ಸೊ ಆಲ್ ಆಫ್ ದಿ ಎಬೋವ್. ಆಮೇಲೆ ಡಿರೈವ್ಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್, ಸಿಂಗಲ್ ಇನ್ಹೆರಿಟೆನ್ಸು. ನೆಕ್ಸ್ಟ್ ಐಡೆಂಟಿಫೈ ದಿ ಎರರ್. ನೋಡಿ ಇಲ್ಲಿ ಆ್ಯಂಡ್ ಆಫ್ ಪಿ ಟಿ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಬಾಕಿದೆಲ್ಲ ಸರಿ ಇದೆ. ಇಂಟ್ ಆ್ಯಂಡ್ ಆಫ್ ಪಿ ಟಿ ಆರ್ ಏನಾಯ್ತದು, ರೆಫರೆನ್ಸ್ ಅಲ್ಲ, ಇನ್ವ್ಯಾಲಿಡ್ ಇಂಡೈರೆಕ್ಷನ್ ಅಥವಾ ರೆಫರೆನ್ಸ್ ವೇರಿಯಬಲ್ ಮತ್ತು ಅಲ್ವಾ. ನೆಕ್ಸ್ಟ್ ಸೊ ಇಲ್ಲಿ ಸಿ ಇಸ್ ದ ರಾಂಗ್ ಆನ್ಸರ್, ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಸಿಂಗಲ್ ಎಂಟ್ರಿ ಇನ್ ಎ ಟೇಬಲ್ ರೆಕಾರ್ಡ್ ಬರುತ್ತೆ. ಆಮೇಲೆ ಇಲ್ಲಿ ಯುನೀಕ್ಲಿ ಐಡೆಂಟಿಫೈಸ್ ಪ್ರೈಮರಿ ಕೀ. ಇಲ್ಲಿ ಟೋಪಾಲಜಿ ಟು ಆರ್ ನೈಬರಿಂಗ್ ನೋಡ್ಸ್, ರಿಂಗ್ ಟೋಪಾಲಜಿ. ನೆಕ್ಸ್ಟ್ ಡಿವೈಸ್ ಆಂಪ್ಲಿಫೈಸ್ ದಿ ಸಿಗ್ನಲ್ ಟ್ರಾನ್ಸ್ಮಿಟೆಡ್ ಇನ್ ದಿ ನೆಟ್ವರ್ಕ್, ದಟ್ ಈಸ್ ಕೆನ್ ಗೋ ಥ್ರೂ ಹಬ್ ಇರಬೇಕು. ನೆಕ್ಸ್ಟ್ ಡಬ್ಲ್ಯೂ ಕ್ಲೈಂಟ್ ನ್ಯಾವಿಗೇಟ್ಸ್ ವಿತ್ ವೆಬ್ ಸರ್ವರ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಕ್ರಿಯೇಟಿಂಗ್ ಎಂಬೆಡಿಂಗ್ ಸ್ಕ್ರಿಪ್ಟ್, ವೆಬ್ ಸ್ಕ್ರಿಪ್ಟಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಡ್ಯಾಶ್ ಸೀರೀಸ್ ಆಫ್ ಆ್ಯಕ್ಷನ್ ಜನರೇಟ್ ಔಟ್ಪುಟ್, ಸೊ ಡೇಟಾ ಪ್ರೊಸೆಸಿಂಗು. ಡೂಪ್ಲಿಕೇಶನ್, ಡೇಟಾ ರಿಡಂಡೆನ್ಸಿ. ನೆಕ್ಸ್ಟ್ ನಿಮಗೆ there are no physical link between the data network model. Next depends upon the another entity, so that is weak entity. ಇಲ್ಲಿ ಡೇಟಾ ವೇರ್ ಹೌಸ್ ಬರುತ್ತೆ. ರಿಪೋಸಿಟ್ರಿ 20 ಕ್ವಶನ್ನು ಆಯ್ತು ಇಲ್ಲಿಗೆ. ಇದು ನೋಡ್ಕೊಳ್ಳಿ. ನೋಡಿ, ಮಿನ್ ಟರ್ಮ್ ಮ್ಯಾಕ್ಸ್ ಟರ್ಮ್ ಇದೆ, ಅಲ್ಲಿ ಟಾಟಾಲಜಿ ಫ್ಯಾಲಸಿ ಎತ್ತಿದೆ. ಪ್ರೂವ್ ದ್ಯಾಟ್ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ನೋಡ್ಕೊಳ್ಳಿ. ಬೇಸ್ ಕ್ಲಾಸ್ ಅಂದರೆ ಡಿರೈವ್ಡ್ ಕ್ಲಾಸ್ ಏನು. ಟು ಅಪ್ಲಿಕೇಶನ್ಸ್ ಆಫ್ ಓಪ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್ ನೋಡ್ಕೊಳ್ಳಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್, ಆಮೇಲೆ ಡಿ ಬಿ ಎಮ್ ಎಸ್ ಸಾಫ್ಟ್ವೇರ್ ಕೇಳಿದ್ದಾರೆ 2 ಮಾರ್ಕ್ಸಿಗೆ. ಮೈ ಎಸ್ ಕ್ಯೂ ಎಲ್ ಇವೆಲ್ಲ ಬರ್ತವೆ. ಅಪ್ಡೇಟ್ ಕಮ್ಯಾಂಡ್ ಇನ್ ಎಸ್ ಕ್ಯೂ ಎಲ್, ಯೂಸ್ ದಿ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಅಪ್ಡೇಟ್ ಕಮ್ಯಾಂಡ್ ಕೊಡಬೇಕು. ಡಿಫೈನ್ ಕ್ಲೈಂಟ್ ಆ್ಯಂಡ್ ಸರ್ವರ್ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ 4 ಚಾಯ್ಸ್ಗಳಿದ್ದಾವೆ, ತಿಳಿತಾ. ನೆಕ್ಸ್ಟ್ ಯು ಪಿ ಎಸ್ ಬರಿಬೋದು, ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ. ನ್ಯಾಂಡ್ ಗೇಟಿನ ಸಿಂಬಲ್ ಕೊಡಿ. ಡಿಲೀಟ್ ಎನ್ ಎಲಿಮೆಂಟ್ ಫ್ರಮ್ ಎ ಅರೇ ಅಥವಾ ಇನ್ಸರ್ಟ್ ಎನ್ ಎಲಿಮೆಂಟ್ ಎನ್ ಅರೇ ಆಫ್ ಪಾಯಿಂಟರ್ಸು ಕೊಡ್ಬೋದು. ಪುಟ್ ಗೆಟ್ ಲೈನ್ 3 ಮಾರ್ಕ್ಸಿಂದು. 1 ಟೈರ್ ಆರ್ಕಿಟೆಕ್ಚರು, ವೆಬ್ ಪೇಜು, ವೆಬ್ ಸರ್ವರು, ಡಬ್ಲ್ಯೂ ಎನಿ 3 ಟ್ಯಾಕ್ಸು. ಸೊ ಇಲ್ಲೂ ಚಾಯ್ಸ್ ಇದೆ, ಆರಾಮ್ಸೆ ಬರಿಬೋದು. ಡಿಲೀಟ್ ಎ ಡೇಟಾ ಎಲಿಮೆಂಟ್ ಫ್ರಮ್ ದಿ ಕ್ಯೂ. ಸೊ ಕ್ಯೂ ಇನ್ಸರ್ಟ್, ಕ್ಯೂ ಡಿಲೀಟ್ ಇದೆಯಲ್ಲ, ಇದು ಡಿಲೀಟ್. 5 ಆಪ್ರೇಷನ್ಸ್ ಪರ್ಫಾರ್ಮ್ಡ್ ಆನ್ ಅರೇಸ್. ಇಲ್ಲಿ ಮತ್ತೆ ಪುನಃ ಹೇಳ್ತೀನಿ, ಅರೇಸು, ಲಿಂಕ್ಡ್ ಲಿಸ್ಟು,
ಆಮೇಲೆ ಡೇಟಾ ಸ್ಟ್ರಕ್ಚರ್ ಮೇಲೆ 5 ಆಪ್ರೇಷನ್ಸು, ಯಾವುದು ಸರ್ಚಿಂಗು, ಡಿಲೀಟಿಂಗು, ಇನ್ಸರ್ಟಿಂಗು, ಇವೆಲ್ಲ ಇದಾವಲ್ಲ 5 ಆಪ್ರೇಷನ್ಸ್. ಒಂದೇ ಕ್ವಶನ್, 3 ಕ್ವಶನಿಗೆ ಒಂದೇ ಆನ್ಸರು. ಇಲ್ಲಿ ನೋಡಿ, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಸೀಜರಲ್ ಆ್ಯಂಡ್ ಓಪ್ಸ್ ಭಾಳ ಇಂಪಾರ್ಟೆಂಟ್, ಪುನಃ ರಿಪೀಟ್ ಆಗ್ತಿದೆ. ಇನ್ಲೈನ್ ಫಂಕ್ಷನ್ ಬಗ್ಗೆ ಒಂದು ಪ್ರೋಗ್ರಾಮ್ ಬರೀಬೇಕು ನೋಡಿ. ಕ್ಯೂಬಿನ್ ಫಂಕ್ಷನ್ ಇದೆ. ವಾಟ್ ಈಸ್ ಕನ್ಸ್ಟ್ರಕ್ಟನ್ ರೂಲ್ಸ್ ಬರೀಬೇಕು. ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಎಲ್ರಿಗೂ ಗೊತ್ತಿದೆ. 5 ಅಪ್ಲಿಕೇಶನ್ಸ್, ವಾಟರ್ ಮೀಟರ್ ಬಿಲ್ಲಿಂಗು ಅವೆಲ್ಲ ಬರ್ತವೆ. ನೆಟ್ವರ್ಕ್, ಫೈರ್ ವಾಲ್ ಕ್ರ್ಯಾಕರ್ ಅಥೆಂಟಿಕೇಷನ್ಸ್ ಇವೆಲ್ಲ ಇದ್ದಾವೆ. ಪ್ರೊಟೆಕ್ಷನ್ ಮೆಥಡ್ಸು, ಇಲ್ಲಿ ಬೂಲಿಯನ್ ಫಂಕ್ಷನ್ನು. ನೆಕ್ಸ್ಟು ನೋಡಿ, ಎಕ್ಸ್ಪ್ಲೇನ್ ಕ್ಲಾಸ್ ಡೆಫಿನೇಷನ್ ವಿತ್ ಸಿಂಟ್ಯಾಕ್ಸ್. ಸೊ ಕ್ಲಾಸಲ್ಲಿ ಇನ್ಸೈಡ್ ದಿ ಕ್ಲಾಸ್, ಔಟ್ಸೈಡ್ ದಿ ಕ್ಲಾಸ್ ಅಥವಾ ಈ ಥರ ಬರ್ಬೋದು. ನೆಕ್ಸ್ಟು SQL ಕಮ್ಯಾಂಡ್ ಡೆವಲಪ್ ದಿ ಫಾಲೋವಿಂಗ್ ಟೇಬಲ್, ಮತ್ತೆ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಪಾಸ್ ಆರ್ ಫೇಲ್. ಇಫ್ ಈ ಥರ ಕಷ್ಟ ಬರಲ್ಲ, ನಾನು ಇದನ್ನು ಪುನಃ ನಿಮಗೆ SQL ಕಮ್ಯಾಂಡಲ್ಲಿ ಈ ಟೇಬಲ್ ಮಾಡೋದನ್ನೇ ಒಂದು ಕ್ಲಾಸ್ ಮಾಡ್ತೀನಿ. ಸೊ ಇವೆಲ್ಲ ಸರಿಯಾಗಿ ಕಲ್ತ್ಕೊಳ್ಳಿ ನಿಮಗೆ. ಸೊ ವಿಶ್ ಯು ಆಲ್ ದಿ ಬೆಸ್ಟ್.